ಇದ್ದೀನಿ ಅನ್ನುವಂಥ ಮನೋಭಾವ ಭಾಳ ನಮಗೆ ಹಿಂದಿನಿಂದಲೂ ಇತ್ತು. ನಮ್ಮ ದೇಶ ಒಂದು ಸಿದ್ಧಾಂತಗಳು, ಇವರೆಲ್ಲ ಸಿದ್ಧಾಂತ ಮಾಡೋರು ಯಾವ ರೀತಿ ಮಾತಾಡ್ತಾ ಇದ್ದಾರೆ ಅಂತ ಅಂದರೆ, ಬ್ರಿಟಿಷರು ಬರದೇ ಹೋಗಿದ್ದಿದ್ರೆ ನಮ್ಮ ದೇಶ ಒಂದಾಗ್ತಾ ಇರಲಿಲ್ಲ, ಬ್ರಿಟಿಷರು ರೈಲು ಹಾಕ್ತಾ ಇದ್ದಿದ್ರೆ ಭಾರತ ಒಂದಾಗ್ತಾ ಇರಲಿಲ್ಲ, ಅವನು ಬ್ರಿಟಿಷ್ನವನು ರೈಲು ಹಾಕ್ತಾ ಇದ್ದದ್ದು ದೇಶ ಒಂದು ಮಾಡೋಕ್ಕೆ ಅಂತ ಅಲ್ಲ, ಈ ದೇಶದ ರಾ ಮೆಟೀರಿಯಲನ್ನು ಅಲ್ಲಿ ಕಳಿಸೋಕ್ಕೆ ಹಡಗುಗಳು ರೇವು ಪಟ್ಟಣಗಳಿಗೆ ಕನೆಕ್ಟ್ ಮಾಡೋಕ್ಕೋಸ್ಕರವಾಗಿ ಹಾಕಿದ್ದ ರೈಲನ್ನು ಹಾಕ್ತಿದ್ದ. ಮುಂಬೈಗೆ ಯಾಕೆ ಹಾಕ್ತಿದ್ದ ಅಂತಂದರೆ ಅದು ರೇವು ಪಟ್ಟಣವಾಗಿತ್ತು. ಕಲ್ಕತ್ತಾಕ್ಕೆ ಯಾಕೆ ಹಾಕಿದ್ರು ಅಂದರೆ ಅದು ರೇವು ಪಟ್ಟಣವಾಗಿತ್ತು. ಅವರು ದೇಶನ ಒಂದು ಮಾಡಬೇಕು ಅಂತ ಹಡಗನ್ನೇನು ಹಾಕಿರಲಿಲ್ಲ. ಮತ್ತು ಅವರು ಎಲ್ಲನೂ ನಮ್ಮನ್ನು ಒಂದನ್ನು ಮಾಡಿದರು. ಅವ್ರನ್ನ ಒಂದು ಮಾಡಿದರೆ ಈ ಶ್ಲೋಕ ಎಲ್ಲಿಂದ ಬರ್ತಾ ಇತ್ತು? ನಾವು ಕಾಶಿ ಯಾತ್ರೆ ಮಾಡಬೇಕು ಅಂತ ಹೇಳ್ತೀವಲ್ಲ, ಬರೀ ಕಾಶಿ ಯಾತ್ರೆ ಮಾಡಿದ್ರೆ ಅದರ ಪುಣ್ಯ ಪೂರ್ತಿ ಆಗೋದಿಲ್ಲ. ನೀವು ಕಾಶಿಗೆ ಹೋಗಿ ವಿಶ್ವೇಶ್ವರನ ದರ್ಶನ ಮಾಡಿ ಆಮೇಲೆ ಕಾಶಿ ಗಂಗೆ ತಗೊಂಡು ಸೀದಾ ರಾಮೇಶ್ವರಕ್ಕೆ ಹೋಗಬೇಕು ನಡ್ಕೊಂಡು. ರಾಮೇಶ್ವರಕ್ಕೆ ಹೋಗಿ ಅಲ್ಲಿ ರಾಮೇಶ್ವರನಿಗೆ ಆ ಗಂಗೆಯಿಂದ ಅಭಿಷೇಕ ಮಾಡಿದ್ರೆ ಮಾತ್ರ ಅದು ಅದು ಯಾತ್ರೆ ಮುಕ್ತಾಯವಾಗ್ತಾ ಇದ್ದದ್ದು. ಈ ಥರದ ಕಾನ್ಸೆಪ್ಟ್ಗಳೆಲ್ಲ ಎಲ್ಲಿತ್ತು ಮತ್ತು ಇದರಲ್ಲೆಲ್ಲ? ಮತ್ತು ಈ ಶಾಸ್ತ್ರಜ್ಞರು ಮತ್ತು ಈ ಸಾಧು ಸಂತರಂತೂ ಎಲ್ಲ ಕಡೆಗೂ ಹೋಗ್ತಾಯಿದ್ರು. ಶಂಕರಾಚಾರ್ಯರು 3 ಸಲ ಇಡೀ ಭಾರತವನ್ನು ಸಂಚಾರ ಮಾಡ್ಕೊಂಡು ಬಂದರು. ಹಿಮಾಲಯಕ್ಕೂ ಹೋದರು, ಕಾಶ್ಮೀರಕ್ಕೂ ಹೋದರು. ಹೇಗೆ ಹೋದರು ಅವರು? ಇದರೊಳಗೆಲ್ಲ ನಡ್ಕೊಂಡೇ ಹೋಗ್ತಾಯಿದ್ರು. ಇದು ಏನು ತೋರಿಸುತ್ತೆ ಅಂತಂದರೆ, ನಮ್ಮ ದೇಶವನ್ನು, ನಮ್ಮ ಸಂಸ್ಕೃತಿ, ನಮ್ಮ ಇತಿಹಾಸ ಒಂದು ಮಾಡಿದೆ, ಅದು ಒಂದಾಗೇ ಇದೆ. ಇದನ್ನು ಒಡೆಯುವಂಥ ಕೆಲಸವನ್ನು ಒಂದು ನಮ್ಮ ಬುದ್ಧಿಜೀವಿಗಳು ಮಾಡ್ತಾರೆ, ಇನ್ನೊಂದು ನಮ್ಮ ರಾಜಕಾರಣಿಗಳು ಮಾಡ್ತಾರೆ. ರಾಜಕಾರಣಿಗಳು ನಮ್ಮಲ್ಲಿ ದೇಶ ಹಾಳು ಮಾಡಿರುವಷ್ಟು ನಮಗೆ ದೇಶಕ್ಕೆ ಸ್ವಾತಂತ್ರ್ಯ ಬಂದ ಮೇಲೆ ಬಾಕಿಯವ್ರು ಯಾರೂ ಮಾಡಲಿಲ್ಲ. ಯಾಕೆಂದರೆ ಓಟ್ಗೋಸ್ಕರವಾಗಿ ಯಾರ್ಯಾರನ್ನು ಯಾವ್ಯಾವ ಥರ ಹೊಡೆದ್ರು ಸರಿ, ನಾವು ಓಟ್ ಮಾಡಿ ಅಧಿಕಾರಕ್ಕೆ ಬಂದ್ಬಿಟ್ಟು ಸಾಕು. ಇದು ರಾಜಕಾರಣಿಗಳು ಮಾಡ್ತಾ ಇರುವಂಥ ಕೆಲಸ. ಇದನ್ನು ನಮಗೆ ಬರವಣಿಗೆ ಯಾಕೆ ನಾವು ಅಲ್ಲ ಇವರೆಲ್ಲ ಸಾಹಿತಿಗಳು ದೊಡ್ಡ ದಾರಿಯನ್ನು ತೋರಿಸಬೇಕು, ರಾಜಕಾರಣಿಗಳು ಕೂಡ ದಾರಿಯನ್ನು ತೋರಿಸಬೇಕು. ರಾಜಕಾರಣಿಗಳು ತೋರಿಸಿದ ದಾರಿಯಲ್ಲಿ ಸಾಹಿತಿ ಎಂದಿಗೂ ನಡೆಯಬಾರ್ದು. ಅವನು ಹೇಳಿದ ದಾರಿ ಒಳಗೆ ನಡಿಬೇಕು ಅಂತಂದರೆ ಅವನ ಹಂಗಿಗೆ ಬಿದ್ದೋನು ಮಾತ್ರ ಹಂಗೆ ನಡೀತಾನೆ ಅಷ್ಟೇ. ಅವನು ಸ್ವಾತಂತ್ರ್ಯ ಉಳಿಸ್ಕೋಬೇಕು. ಹಾಗೆ ಅಂತಂದರೆ ಯಾವ ರಾಜಕಾರಣಿಯ ಹಂಗಿಗೂ ಕೂಡ ಅವನು ಬೀಳಬಾರ್ದು. ಈ ಸ್ವಾತಂತ್ರ್ಯವನ್ನು ಇಟ್ಕೊಂಡು ಬರೆದರೆ ಗಟ್ಟಿ ಸಾಹಿತ್ಯವನ್ನು ನಾವು ಬರೆಯೋದಕ್ಕೆ ಸಾಧ್ಯವಾಗುತ್ತೆ. ಇಲ್ಲದೆ ಹೋದರೆ ಅದು ಹೆಚ್ಚಿಗೆ ದಿವಸ ಆ ಸಾಹಿತ್ಯ ಬಾಳೋದಿಲ್ಲ. ನೀವು ಎಲ್ಲ ಇಷ್ಟೊಂದು ನನಗೆ ಪ್ರೀತಿಯನ್ನು ತೋರಿಸಿದ್ದೀರಿ. ನಾನು ಆಗಲೇ ಹೇಳಿದ್ದೀನಿ, ಪ್ರೀತಿಗೆ ಥ್ಯಾಂಕ್ ಯು ಅಂತ ಹೇಳೋದು ನಮ್ಮ ಸಂಸ್ಕೃತಿ ಅಲ್ಲ. ಆ ವೆಸ್ಟರ್ನ್ ಕಂಟ್ರೀಸ್ನೊಳಗೆ ಹೇಗೆ ಇದು ಮಾಡಿದ್ದಾರೆ ಅಂತಂದರೆ, ತಾಯಿ ಇವತ್ತೇನೋ ವಿಶೇಷವಾದ ಒಂದು ಅಡುಗೆ ಮಾಡಿದ್ಲು ಅಂತ ಅಂದರೆ ಥ್ಯಾಂಕ್ ಯು ಮಮ್ಮಿ ಅಂತ ಹೇಳಬೇಕು. ಇಲ್ಲದೆ ಹೋದ್ರೆ ಅಮ್ಮಂಗೆ ಸಿಟ್ಟು ಬಂದ್ಬಿಡುತ್ತೆ ಅಲ್ಲೇ. ನಮ್ಮ ದೇಶದೊಳಗೆ ನಾವೇನಾದರೂ ಥ್ಯಾಂಕ್ ಯು ಮಮ್ಮಿ ಅಂತ ಹೇಳಿದ್ರೆ ಕೆನ್ಗೊಡಿತೀನಿ ಅಂತೇಳ ಅಮ್ಮ. ಇದು ನಮ್ಮ ಸಂಸ್ಕೃತಿಯೇ ಬೇರೆ. ಆದರೂ ಕೂಡ ನನ್ನ ಮನಸ್ಸು ತುಂಬಿ ಬಂದಿದೆ. ನಮಸ್ಕಾರ. ಈಗ ನೀನೊಲಿದು ಪಾದವನಿಟ್ಟ ನೆಲವೇ ಸುಕ್ಷೇತ್ರ, ಜಲವೇ ಪಾವನ ತೀರ್ಥ, ಸುಲಭ ಶ್ರೀ ಗುರುವೇ ಕೃಪೆಯಾಗು. ಈ ನೆಲದ ಮೇಲೆ ಬಂದು ಈ ಸಂಸ್ಥೆಯಲ್ಲಿ ಪಾದ ಬಿಟ್ಟು ಈ ನೆಲವನ್ನು ಬಹುಶಃ ಒಂದು ಸಾಹಿತ್ಯದ ಪುಣ್ಯಕ್ಷೇತ್ರವನ್ನು ಮಾಡಿದಂಥ ನಾಡೋಜ್ ಭೈರಪ್ಪನವರೇ, ಅವರ ಅಭಿನಂದನಾ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿ 67ನೇ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡಿರುವಂಥ ಹಿರಿಯರು, ನಮಗೆ ಮಾರ್ಗದರ್ಶಕರು ಆದಂಥ ಕಾರಜೋಳ ಸಾಹೇಬರೇ, ಮಹೇಶ್ ಅತಣಿಯವರೇ, ಅಶೋಕ್ ಸಜ್ಜನ್ ಅವರೇ, ಕಟಿಯಹಳ್ಳಿ ಮಠರೇ, ಗೌರವಾನ್ವಿತ ಸಂಘದ ಸದಸ್ಯರೇ, ತೋಟಗಾರಿಕಾ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿರುವಂಥ ಮಹೇಶ್ವರ್ ಅವರೇ, CEO ಆಗಿರುವಂಥ ಸುರುಳಿಕರ್ ಅವರೇ, ಆಗಮಿಸಿರುವಂಥ ಎಲ್ಲ ಗಣ್ಯರೇ, ತಾಯಂದಿರೇ, ಸಹೋದರಿಯರೇ, ಸಹೋದರರೇ, ಭೈರಪ್ಪನವರ ಅಭಿಮಾನಿಗಳೇ, ಪತ್ರಿಕಾ ಹಾಗೂ ಮಾಧ್ಯಮದ ಬಂಧುಗಳೇ, ನಿಮಗೆಲ್ಲರಿಗೂ ಪ್ರಣಾಮಗಳು.
2 ದಿನಗಳವರೆಗೆ ಬಹುಶಃ ಈ ಸಂಸ್ಥೆಯಲ್ಲಿ ತುಂಬ ಒಂದು ಉತ್ಸಾಹದ ವಾತಾವರಣ ತಾವೆಲ್ಲ ನೋಡಿದಿರಿ. ಈ ಗೋಷ್ಠಿಗಳಲ್ಲಿ ಚರ್ಚೆ ಆದಂಥ ವಿಷಯಗಳನ್ನು ತಾವು ಕೇಳಿದಿರಿ. ಇವತ್ತು ಅವರ ಕಾದಂಬರಿಗಳಲ್ಲಿ ವಿವಿಧ ಆಯಾಮಗಳನ್ನು ವಿವಿಧ ನೆಲೆಯಲ್ಲಿ ಅರ್ಥೈಸುವುದರೊಂದಿಗೆ ಆ ಎಲ್ಲ ಗೋಷ್ಠಿಗಳು ಯಶಸ್ವಿಯಾಗಿದ್ದಾವಂತೆ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಈ 2 ದಿವಸ ಅವರು ನಮ್ಮೊಂದಿಗಿದ್ದು ಅವರೊಂದಿಗೆ ಮಾತನಾಡುವ ನಮ್ಮ ವಿದ್ಯಾರ್ಥಿಗಳಿಗೆ, ಪ್ರಾಧ್ಯಾಪಕರುಗಳಿಗೆ ಅವರನ್ನು ನೋಡುವ ಅವಕಾಶ ಒಂದು ಸೌಭಾಗ್ಯ ಅಂಥೇಳಿ ನಾನು ಭಾವಿಸ್ತೇನೆ. ತಮ್ಮ ವಿಶಿಷ್ಟ ಕಾದಂಬರಿಗಳ ಮೂಲಕ ರಾಷ್ಟ್ರಾದ್ಯಂತ ಅಸಂಖ್ಯಾತ ಓದುಗರ ಪ್ರೀತಿ ಮತ್ತು ಅಭಿಮಾನಕ್ಕೆ ಭಾಜನರಾಗಿರುವ ಶ್ರೀಯುತರು ತಮ್ಮ ಬದುಕನ್ನೇ ಕಾದಂಬರಿಯಾಗಿರಿಸಿಕೊಂಡಂಥವರು. ಬದುಕಿನಲ್ಲಿ ನೋವು, ನಿರಾಸೆ, ಬಂದ ಸಮಸ್ಯೆಗಳಿಗೆ ಎದೆಯೊಡ್ಡಿ ಅನುಭವಿಸಿ ಬಡತನದ ಬಾನೆಲೆಯಲ್ಲಿ ಬೆಂದವರು. ಹಾಗೆ ಬೆಂದರೂ ಸಾಹಿತ್ಯ ಅಭಿಮಾನಿಗಳಿಗೆ ಕಾದಂಬರಿಗಳ ಮೂಲಕ ಅನುಭವದ ಮೃಷ್ಟಾನ್ನವನ್ನೇ ಉಣಬಡಿಸಿದವರು. ಪ್ರಪಂಚದ ಪರ್ಯಟನದ ಅನುಭವವನ್ನು ತಮ್ಮ ಕಾದಂಬರಿಗಳ ಮೂಲಕ ನಿರೂಪಿಸಿದವರು. ನಿನ್ನಿನ ದಿನ ನಮ್ಮ ಅಶೋಕ್ ಸಜ್ಜನವರು ಮಾಡಿದಂಥ ಅವರ ಪರಿಚಯ ಭಾಷಣ ಎಂಥವರ ಹೃದಯವನ್ನು ಕೂಡ ಕಲಕುವಂಥ ಇತ್ತು ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಹೋರಾಟದ ಬದುಕಿನೊಂದಿಗೆ ಪ್ರಾಮಾಣಿಕ ವ್ಯಕ್ತಿತ್ವ, ಸಂಘರ್ಷಮಯ ಜೀವನ, ಗಟ್ಟಿ ಅನುಭವಗಳ ಸಾಕಾರವಾಗಿರುವ ಭೈರಪ್ಪನವರು ತಮ್ಮ ಕಾದಂಬರಿಗಳ ಮೂಲಕ ಕನ್ನಡ ಕಾದಂಬರಿ ಲೋಕದ ದಿಗಂತವನ್ನೇ ವಿಸ್ತರಿಸಿದವರು. ಆದ್ದರಿಂದಲೇ ಅವರು ನಮಗೊಬ್ಬ ಮಾದರಿ. ಸಂಸ್ಕೃತಿ ಚಿಂತಕರು, ವಿಶ್ವಮಾನ್ಯ ಕಾದಂಬರಿಕಾರರು. ಇಂಥವರು ತಮ್ಮ ಅಮೂಲ್ಯ ಸಮಯವನ್ನು ಕಳೆದಿರುವಂಥದ್ದು ನಮಗೆಲ್ಲ ಒಂದು ಸೌಭಾಗ್ಯ ಅಂಥೇಳಿ ನಾನು ಭಾವಿಸ್ತೇನೆ. ಅವರು ಬೆಳಗಿನ ಸಂವಾದವನ್ನು ತಾವು ಕೇಳಿದಿರಿ. ಅದರಲ್ಲಿಯೂ ಕೂಡ ಎಂಥ ಅರ್ಥಪೂರ್ಣವಾದ ಸಂವಾದವನ್ನು ಅವರು ಮಾಡಿದರು. ಅನೇಕ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟರು. ಒಬ್ಬ ಬರಹಗಾರನ ಬರಹ ಮತ್ತು ಬದುಕು, ಮಾತು ಮತ್ತು ಕೃತಿ ಮತ್ತು ಅದರಲ್ಲಿ ಪ್ರಾಮಾಣಿಕತೆ ಇರುವಂಥ ಕೆಲವು ಸಾಹಿತಿಗಳಲ್ಲಿ, ಕೈ ಬೆರಳ ಮೇಲೆ ಎಣಿಸುವಂಥ ಸಾಹಿತಿಗಳಲ್ಲಿ ಭೈರಪ್ಪನವರು ಅಗ್ರಗಣ್ಯರಾಗಿ ನಿಲ್ತಾರೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಬಹಳ ವರ್ಷಗಳಿಂದ ಅವರು ಬಾಗಲಕೋಟೆಗೆ ಬರಬೇಕು. ಅನೇಕ ಸಾಹಿತಿಗಳು, ಅನೇಕ ಚಿಂತಕರು, ಅನೇಕ ಶ್ರೇಷ್ಠ ವಿಜ್ಞಾನಿಗಳು ಬಂದಂಥ ನಾಡಿದು. ಭೈರಪ್ಪನವರು ಬರದೇ ಇದ್ದರೆ ಅದು ಪೂರ್ಣ ಆಗೋದಿಲ್ಲ. ಅವರಿಗೆ ಎಷ್ಟು ಪೂರ್ಣಗಳನ್ನು ಇಟ್ಟರೂ ಅಪೂರ್ಣವೇ. ಅಂಥ ಪೂರ್ಣತ್ವಕಾರರವರು. ಎಷ್ಟು ಪೂರ್ಣಗಳನ್ನು ಇಟ್ಟರೂ ಕೂಡ ಆ ಪೂರ್ಣಗಳು ಬಹುಶಃ ಅಪೂರ್ಣವಾಗ್ತಾವು ಅನ್ನುವಂಥ ನನ್ನ ಮಾತುಗಳನ್ನು ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಭೈರಪ್ಪನವರಿಗೆ ಅಂಥವರು ಬಂದು 86 ವಯಸ್ಸು ಇಂಥ ಒಂದು ಚಿಂತನ ಗೋಷ್ಠಿಯನ್ನು, ಇಂಥ ಒಂದು ಪ್ರತಿಯೊಂದು ಪ್ರಶ್ನೆಗೆ ಅವರು ಕೊಡುವಂಥ ದಿಟ್ಟ ಉತ್ತರ ಮತ್ತು ಭಾರತದ ಬಗ್ಗೆ ಇರುವಂಥ ಅವರ ಕಲ್ಪನೆ, ಭಾರತದ ಬಗ್ಗೆ ಇರುವಂಥ ಅವರ ಅಭಿಮಾನ, ಇದು ಯಾವ ವ್ಯವಸ್ಥೆಗೂ ಕೂಡ ಸಾಟಿ ಇಲ್ಲ. ಅವರ ಒಬ್ಬರಿಗೆ ಮಾತ್ರ ಇದು ಸಾಟಿಯ ಇರಬಹುದೇನೋ. ನಾವು ಅನೇಕ ಸಾಹಿತಿಗಳನ್ನು ನೋಡ್ತೀವಿ, ಏನು ಬರೀತಾರೋ, ಏನು ಓದೋರು ಹೆಂಗೆ ಓದ್ತಾರೋ, ಏನು ಬರೀತಿರ್ತಾರೋ. ಈಗಂತೂ ಬರೆಯೋರು ಭಾಳ ಜಾಸ್ತಿ ಆಗಿಬಿಟ್ಟಾರೆ, ಸಾಹಿತಿಗಳು ಜಾಸ್ತಿ ಆಗಿಬಿಟ್ಟಾರೆ. ಆದರೆ ಜಾಸ್ತಿ ಆಗ್ರಿ, ಆದರೆ ಅವರಂತ ಅದನ್ನು ಅನುಕರಣೆ ಮಾಡಿರಿ. ಭೈರಪ್ಪನವರನ್ನು ನೋಡಿ ಕಲಿಯೋದು ಭಾಳಿದೆ. ಸಂವಾದ ಮಾಡುವಂಥದ್ದು ಬೇರೆ, ಚರ್ಚೆ ಮಾಡುವಂಥದ್ದು, ಸಂವಾದ ಮಾಡುವಂಥದ್ದು ಇದು ಇದ್ದದ್ದೇ. ಅದರ ಕೊನೆಗೆ ನಿರ್ಣಯ ಅವರ ನಿರ್ಣಯವನ್ನು ಒಪ್ಪಿಕೊಳ್ಳುವಂಥದ್ದು ಇವತ್ತಿನ ದಿನಮಾನದಲ್ಲಿ ಅನಿವಾರ್ಯ ಅನ್ನುವಂಥ ಮಾತನ್ನು ಯುವ ಸಾಹಿತಿಗಳು ಚಿಂತನೆ ಮಾಡಿದರೆ ಒಳ್ಳೆಯದು ಅನ್ನುವಂಥ ವಿನಂತಿಯನ್ನು ನಾನು ನಿಮ್ಮಲ್ಲಿ ಮಾಡೋದಕ್ಕೆ ಬಯಸ್ತೇನೆ. ಎಂಥ ಅದ್ಭುತವಾದ ಪ್ರತಿಭೆ ಅವ್ರದ್ದು. ಒಂದು ಸಂವಾದದಲ್ಲಿ ಹೇಳಿದರು, ಇನ್ಫ್ರಾಸ್ಟ್ರಕ್ಚರ್ ಇರಬೇಕು, ಮತ್ತೊಂದಿರಬೇಕು, ಅಷ್ಟು ಭೌತಿಕ ಅದಿದ್ದರೆ ಸಾಲದು. ಆ ಸಂಸ್ಥೆಗಳಲ್ಲಿ ಪ್ರತಿಭಾವಂತರು ಕೂಡ ಇದ್ದಾಗ ಮಾತ್ರ ಆ ಸಂಸ್ಥೆಗೆ
ಒಂದು ಒಳ್ಳೆಯ ಕೀರ್ತಿ ಬರ್ತದೆ ಅನ್ನುವಂಥ ಮಾತನ್ನು ನಾವು ಕೂಡ ಇನ್ನು ಅದರ ಕಡೆ ಹೆಚ್ಚು ಈಗ ಸಾಕಷ್ಟು ಭೌತಿಕ ವ್ಯವಸ್ಥೆಗೆ ಬಹಳಷ್ಟು ಮಹತ್ವವನ್ನು ಕೊಟ್ಟಿದ್ದೀವಿ. ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಇರ್ಬೋದು, ಮತ್ತೊಂದಿರ್ಬೋದು, ಮುಗದೊಂದಿರ್ಬೋದು, ಅನೇಕ ವಿಸ್ತರಣೆಗಳನ್ನು ಮಾಡಿದ್ದೇವೆ. ಆದರೆ ಆ ಒಳಗಿನ ಪ್ರತಿಭಾವಂತರನ್ನು ಹುಡುಕುವಂಥ ಕೆಲಸ ಈಗಾಗಲೇ ಪ್ರಾರಂಭ ಆಗಿದೆ. ಅದನ್ನು ಇನ್ನೂ ಹೆಚ್ಚು ವಿಸ್ತಾರ ಮಾಡಿ ಅಂಥವರನ್ನು ಈ ಸಂಸ್ಥೆಯೊಳಗೆ ಕರೆಸಿ ನಮ್ಮ ವಿದ್ಯಾರ್ಥಿಗಳನ್ನು, ಪ್ರಾಧ್ಯಾಪಕರನ್ನು ಮತ್ತು ಇನ್ನಷ್ಟು ಉತ್ಕೃಷ್ಟರನ್ನಾಗಿ ಮಾಡುವ ಕಡೆ ನಾವು ಆ ಹೆಜ್ಜೆಯನ್ನು ಇಡ್ತೇವೆ. ನೀವು ಹೇಳಿದ ಮಾತು ನಮಗೆ ಯಾವುದೊಂದು ವೇದದ ವಾಕ್ಯ ಅಂಥೇಳಿ ನಾವು ಪರಿಗಣಿಸ್ತೇವೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸಿ, ಅವರು ಬಂದು ಅವರು ಈ ಗೌರವ ವಂದನೆಯನ್ನು, ನಾವು ಮಾಡಿದ ಗೌರವ ಬಹಳ ಅತ್ಯಲ್ಪ, ಇದಕ್ಕಿಂತಲೂ ಅತಿ ಎತ್ತರದ ಗೌರವಕ್ಕೆ ಹೋದಂಥ ವ್ಯಕ್ತಿಗಳು. ಆದರೆ ನಾವು ಅವರಿಗೆ ಗೌರವಿಸಿ ನಮ್ಮ ತೃಪ್ತಿಗೋಸ್ಕರ ಗೌರವವನ್ನು ಸಲ್ಲಿಸಿ ನಾವು ತೃಪ್ತಿ ಪಡೋದಕ್ಕೆ ಈ ಕೆಲಸವನ್ನು ಮಾಡಿದ್ದೇವೆ. ಅವರು ತಮ್ಮ ಅಮೂಲ್ಯವಾದ ಸಮಯವನ್ನು ಬಾಗಲಕೋಟೆ ಅಂತ ಊರಲ್ಲಿ ಕಳೆದು ನಮಗೆ ಹೆಮ್ಮೆ ತಂದಿದ್ದಾರೆ. ಮತ್ತು ನಿಜವಾಗಿಯೂ ಕೂಡ ಸಾಹಿತಿಗಳು, ರಾಜಕಾರಣಿಗಳು ಈ ದೇಶವನ್ನು ಒಡೆದಷ್ಟು ಯಾರೂ ಒಡೆದಿಲ್ಲ ಅಂತಂದರು. ಆದರೆ ನಾವು ಒಡೆಯುವಂಥ ರಾಜಕಾರಣಿಗಳಲ್ಲ. ನಾವು ಈ ಹಾಳಾದ ಊರು, ಛಿದ್ರವಾದಂಥ ಈ ಊರನ್ನು ಒಂದುಗೂಡಿಸಿದಂಥ ರಾಜಕಾರಣಿ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಅನ್ನುವಂಥ ಮಾತನ್ನು ನಿಮ್ಮಲ್ಲಿ ವಿನಂತಿಪೂರ್ವಕವಾಗಿ ತಿಳಿಸ್ಕೊಂಡು, ಅವರು ಯಾರು ಒಡೆದಾರ ಅವ್ರ ಬಗ್ಗೆ ಹೇಳ್ಯಾರ, ಎಲ್ಲರ ಬಗ್ಗೆ ಹೇಳಿಲ್ಲ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನೆನಪಿಸ್ಕೊಟ್ಟು, 24ನೇ ತಾರೀಕಿನಿಂದ ಪ್ರೆಸ್ ಮೀಟ್ ಕರೆದು 25, 26ಕ್ಕೆ ಆ ವಿಷಯ ಅತ್ಯಂತ ಪ್ರಚಲಿತವಾಗಿ ಎಲ್ಲ ಪತ್ರಿಕೆಯಲ್ಲಿ ಬರುವಂಥ ಮಾಡಿ, 26ರ ಪತ್ರಿಕೆ ನಂತರ 27ಕ್ಕೆ ನಡೆದಂಥ ಗೋಷ್ಠಿಯನ್ನು 28ನೇ ತಾರೀಕಿನ ದಿನ ಎಲ್ಲ ಪತ್ರಿಕೆಯಲ್ಲಿ ಬರುವಂತೆ ಮೀಡಿಯಾದವರು ಮಾಡಿದಂಥ ಅದ್ಭುತ ಕೆಲಸಕ್ಕೆ ಎಲ್ಲ ಪತ್ರಿಕಾ ಹಾಗೂ ಮಾಧ್ಯಮದ ಬಂಧುಗಳಿಗೆ ನನ್ನ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಮತ್ತೊಮ್ಮೆ ನಿಮಗೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಕಾರಜೋಳ ಸಾಹೇಬರಿಗೆ ನಾನು ಬರಬೇಕು ರೀ ಸರ್ ಅಂತಂದೆ. ಅವರು ಗೋವಾಕ್ಕೆ ಹೊಂಟಿದ್ರು ಇಲೆಕ್ಷನ್ಗೆ, ಗೋವಾದ ಪ್ರಚಾರಕ್ಕೆ ಹೊಂಟಿದ್ರು. ಸರ್ ಮಧ್ಯಾಹ್ನ ಮೇಲೆ ಹೋಗಿರಂತ, ನೀವು ಇದರೊಳಗೆ ಭಾಗವಹಿಸಬೇಕು ಅಂತಂದಾಗ ಅವರು ಬಹಳ ಆಸಕ್ತಿಯಿಂದ ಬಂದರು. ಮುಖ್ಯ ಅತಿಥಿಗಳಾಗಿ ಬಂದು 4 ಮಾತು ಹೇಳಿದರೂ ಕೂಡ ಒಳ್ಳೆಯ ಮಾತುಗಳನ್ನು ಹೇಳಿದ್ದಾರೆ. ಅವರನ್ನು ಕರೆಯುವುದರಿಂದ 2 ಉದ್ದೇಶ ಇತ್ತು. ಯಾಕಂದರೆ ಮೊನ್ನೆ ಪತ್ರಿಕೆಯಲ್ಲಿ ಅವರ ಹುಟ್ಟುಹಬ್ಬ ನೋಡಿದ್ದೇವೆ ನಾವು. ಆ ಹುಟ್ಟುಹಬ್ಬವನ್ನು ಭೈರಪ್ಪನವರ ಸನ್ನಿಧಿಯಲ್ಲಿ ಆಚರಣೆ ಮಾಡಿ ಅವರಿಗೊಂದು ಗೌರವ ಸಮರ್ಪಣೆ ಮಾಡಬೇಕು ಮತ್ತು ಮುಖ್ಯ ಅತಿಥಿಗಳಾಗಿ 4 ಮಾತಾಡಲಿ 2 ಉದ್ದೇಶ ಇಟ್ಟುಕೊಂಡು ಕರೆದ್ವಿ. ಅವರು ಕೂಡ ಬಂದರು. ನಮ್ಮ ತೇಜಸ್ವಿನಿ ಅನಂತಕುಮಾರ್ ಅವರು ಬರಬೇಕಾಗಿತ್ತು ಈ ಕಾರ್ಯಕ್ರಮಕ್ಕೆ. ಅವರು 26ನೇ ತಾರೀಕಿಗೆ ಪ್ರತಿ ವರ್ಷ ಡೆಲ್ಲಿಯಲ್ಲಿ ಇರ್ತಾರೆ ಗಣರಾಜ್ಯೋತ್ಸವಕ್ಕೆ. ಅವರಿಗೆ ಬರೋದಕ್ಕೆ ಅನಾನುಕೂಲ ಆಗಿದೆ, ನಾನು ಮತ್ತೊಂದು ಸಾರಿ ಬರ್ತೀನಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಆ ನಿಟ್ಟಿನಲ್ಲಿ ಮತ್ತೊಮ್ಮೆ ನಾನು ಕಾರಜೋಳ ಸಾಹೇಬರಿಗೆ ಇಲ್ಲಿ ಬಂದು ಚುನಾವಣೆ ಪ್ರಚಾರವನ್ನು ಸ್ವಲ್ಪ ಮುಂದೆ ಹಾಕಿ ಇಲ್ಲಿ ಬಂದು ನಮ್ಮ ಜೊತೆಗಿದ್ದು 4 ಒಳ್ಳೆಯ ಮಾತುಗಳನ್ನು ಹೇಳಿದ್ದಕ್ಕೆ ಅವರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮತ್ತು ಅವರು BVV ಸಂಘದ ಸಮಾಚಾರ ಪತ್ರಿಕೆ ನಮ್ಮ ಕರೂರ್ ಸರು ಅವರು ಬಂದ ಮೇಲೆ ಇದನ್ನು ಪತ್ರಿಕೆಯನ್ನು ಪ್ರಾರಂಭ ಮಾಡಿದರು. ಸುಮಾರು ಈಗ ಒಂದು 20 ವರ್ಷಕ್ಕಿಂತ ಹೆಚ್ಚು, 22 ವರ್ಷದಿಂದ ಈ ಪತ್ರಿಕೆ ನಡೀತಾ ಇದೆ. ಅದನ್ನು ಮತ್ತಷ್ಟು ಅಪ್ಗ್ರೇಡ್ ಮಾಡುವಂಥ ಕೆಲಸ ಈಗ ನಡೀತಾ ಇದೆ. ಈ ತಿಂಗಳ ಸಂಚಿಕೆಯನ್ನು ನಾಡೋಜಿ ಭೈರಪ್ಪನವರಿಗೇ ಅರ್ಪಣೆ ಮಾಡಬೇಕು ಅನ್ನುವಂಥ ದೃಷ್ಟಿಯಿಂದ ಇವತ್ತು ಆ ಸಮಾಚಾರ ಪತ್ರಿಕೆಯನ್ನು ಕೂಡ ಕಾರಜೋಳ ಸಾಹೇಬರು ಬಿಡುಗಡೆ ಮಾಡಿದ್ದಾರೆ. ಮತ್ತೊಮ್ಮೆ ಅವರಿಗೆ ನಾನು ಕೃತಜ್ಞತೆಗಳನ್ನು ಹೇಳ್ತೀನಿ. ಅವರೆಲ್ಲರೂ ಬಂದರು. ಆದರೆ ಅವರಿಗೆ ಅನಿಸಿತ್ತು, ಭೈರಪ್ಪನವರಿಗೆ ಬಾಗಲಕೋಟೆಯಲ್ಲಿ ನನ್ನ ಕೃತಿ ಓದಿದವರು ಯಾರಿದ್ದಾರೆ ಅನ್ನುವಂಥ ಪ್ರಶ್ನೆಯನ್ನು ನಮ್ಮ ಗಣೇಶ್ ಅಮ್ಮೇನಗಡೆ ಅವರಿಗೆ ಮಾಡಿದ್ರಂತ. ಆದರೆ ಅವರಿಲ್ಲ ಸರ್, ಭಾಳ ಜನ ಇದ್ದಾರೆ, ನೀವು ಬರ್ರಿ ಅಂಥೇಳಿ. ನಿನ್ನೆ ನಾವು ತಿಳ್ಕೊಂಡಿರೋದು ಉದ್ಘಾಟನಾ ಸಮಾರಂಭ ಮತ್ತು ಕೊನೆಗೆ ವೆಲ್ಡಿಕ್ಟ್ರಿ ಮುಕ್ತಾಯ ಸಮಾರಂಭಕ್ಕೇ ಹೆಚ್ಚು ಜನ ಇರ್ತಾರೆ, ಗೋಷ್ಠಿಗಳಿಗೆ ಜನನೇ ಇರೋದಿಲ್ಲ ಅಂತ. ಆದರೆ ಎಲ್ಲ ಗೋಷ್ಠಿಗಳಿಗೂ ಕೂಡ ಅಷ್ಟೇ ಜನ ಇವತ್ತು ಕುಂತು ಆ ಗೋಷ್ಠಿಗಳಲ್ಲಿ ನಡೆಯುವಂಥ ಸಂವಾದವನ್ನು, ಗೋಷ್ಠಿಗಳಲ್ಲಿ ಬರುವಂಥ ವಿಷಯವನ್ನು ಎಲ್ಲರೂ ಕೂಡ ಕೇಳಿದ್ದು ಅವರಿಗೂ ಕೂಡ ತುಂಬ ಮನಸ್ಸಿಗೆ ನೆಮ್ಮದಿಯನ್ನು ತಂದಿದೆ.
ಈಗ ಅವರಿಗೆ ಗೊತ್ತಾಗಿದೆ ಉತ್ತರ ಕರ್ನಾಟಕದಲ್ಲಿ ಬಾಗಲಕೋಟೆಯಲ್ಲಿ ನಮ್ಮ ಓದುಗರು, ನನ್ನ ಪತ್ರಿಕೆಯ ಓದುಗರು, ನನ್ನ ಪುಸ್ತಕದ ಓದುಗರು, ನಮ್ಮ ಅಭಿಮಾನಿಗಳು ಎಷ್ಟಿದ್ದಾರೆ ಅಂಥೇಳಿ ಈಗ ಅರ್ಥ ಆಗಿದೆ. ಬಹುಶಃ ಇನ್ನು ಮೇಲೆ ಕರೆದಾಗ ಬರ್ತಾರ ಅಂಥೇಳಿ ನಾನು ತಿಳ್ಕೊಂಡಿದ್ದೀನಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ನಮ್ಮ ತೋಟಗಾರಿಕೆ ವಿಶ್ವವಿದ್ಯಾಲಯದ ಕುಲಪತಿಗಳು ಕೂಡ ಬಂದರು. ನಮ್ಮ ಹಿಂದಿನ ಕುಲಪತಿಗಳು ಮೀನಾ ಚಂದಾವರ್ಕರ್ ಅವರು ನಿನ್ನೆಯಿಂದ ಇಲ್ಲೇ ಕುಂತಿದ್ದಾರೆ. ಸೊ ನಮ್ಮ CEO ಅವರು, ನಮ್ಮ GN ಪಾಟೀಲ್ರು, ಎಲ್ಲ ಗಣ್ಯ ವ್ಯಕ್ತಿಗಳು ಕೂಡ ಈ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಬೇಕು, ಅವ್ರ ಮಾತುಗಳನ್ನು ಕೇಳಬೇಕು ಅಂತ ತಿಳ್ಕೊಂಡು ತಾವೆಲ್ಲ ಬಂದಿದ್ದೀರಿ. ಆ ಅವಕಾಶಕ್ಕೆ ನಿಮ್ಮ ಮನಸ್ಸಿಗೆ ಬಹುಶಃ ನೆಮ್ಮದಿಯಾಗಿದೆ ಅಂಥೇಳಿ ನಾನು ಭಾವಿಸ್ಕೊಳ್ತೇನೆ. ಮತ್ತೊಮ್ಮೆ ತಮಗೆಲ್ಲರಿಗೂ ಅಭಿನಂದನೆಗಳನ್ನು ಹೇಳೋದ್ರ ಜೊತೆಗೆ ಗಣೇಶ್ ಅಮೀನ್ಗಡ್ ಅವರಿಗೆ ನಿನ್ನೆನೂ ಹೇಳಿದ್ದೀನಿ, ನಮ್ಮ ಅಶೋಕ್ ಸಜ್ಜನ್ ಅವರಿಗೆ, ನಮ್ಮ ಕಟ್ಟಿಗೆಹಳ್ಳಿ ಮಠರು ವಿಶೇಷ ಪ್ರಯತ್ನ, ನಮ್ಮ ಕಾಲೇಜಿನ ಸಿಬ್ಬಂದಿಯವರು ಈ ಕಾರ್ಯಕ್ರಮಕ್ಕೆ ಅತ್ಯಂತ ಯಶಸ್ವಿಯಾಗಿ ಎಲ್ಲರೂ ಒಂದು ವಾರ 15 ದಿನದಿಂದ ಈ ಕೆಲಸ ಕಾರ್ಯಗಳನ್ನು ಎಲ್ಲರೂ ಮಾಡಿದ್ದಾರೆ. ನಿಮಗೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸಿ ಮತ್ತೊಮ್ಮೆ ನಿಮಗೆಲ್ಲರಿಗೂ ವಂದಿಸಿ ನಾನು 2 ಮಾತಿಗೆ ವಿರಾಮ ಕೊಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಈಗ ಡಾಕ್ಟರ್ ನಾಡೋಜ SL ಭೈರಪ್ಪ ಸರ್ ಅವರಿಂದ ಕಾರ್ಯಾಧ್ಯಕ್ಷರಾದ ಶ್ರೀ ವೀರಣ್ಣ ಚರಂತಿಮಠ ಇವರಿಗೆ, ಹಾಗೇನೆ BVV ಸಂಘದ ಗೌರವ ಕಾರ್ಯದರ್ಶಿಗಳಾದ ಶ್ರೀ ಮಹೇಶ್ ಎನ್ ಅತನಿ ಸರ್ ಅವರಿಗೆ, ಶ್ರೀ ಮಹೇಶ್ ಎನ್ ಅತನಿ ಗೌರವ ಕಾರ್ಯದರ್ಶಿಗಳು BVV ಸಂಘ ಇವರಿಗೆ, ಹಾಗೇನೆ ಕಾಲೇಜುಗಳ ಆಡಳಿತ ಮಂಡಳಿ ಕಾರ್ಯಾಧ್ಯಕ್ಷರಾದ ಮಾನ್ಯ ಶ್ರೀ ಅಶೋಕ್ ಎಂ ಸಜ್ಜನ್ ಸರ್ ಅವರಿಗೆ, ಶ್ರೀ ಅಶೋಕ್ ಎಂ ಸಜ್ಜನ್ ಕಾರ್ಯಾಧ್ಯಕ್ಷರು ಕಾಲೇಜುಗಳ ಆಡಳಿತ ಮಂಡಳಿ BVV ಸಂಘ. ಈಗ ವಂದನಾರ್ಪಣೆ ಡಾಕ್ಟರ್ ಸಿದ್ದರಾಮಯ್ಯ ಮಠಪತಿ ಸರ್ ಅವರಿಂದ. ಬಸವೇಶ್ವರ ಕಲಾ ಮಹಾವಿದ್ಯಾಲಯದಲ್ಲಿ ಏರ್ಪಡಿಸಿರುವ ನಾಡೋಜ ಡಾಕ್ಟರ್ SL ಭೈರಪ್ಪನವರ ಸಾಹಿತ್ಯ ವಿಚಾರ ಸಂಕಿರಣ ಸಂವಾದ ಹಾಗೂ ಈಗ ತಾನು ನಡೆದಿರುವ ಗೌರವಾಭಿನಂದನಾ ಸಮಾರಂಭದ ನೇತೃತ್ವ ವಹಿಸಿರುವಂಥ ಮತ್ತು BVV ಸಂಘದ ಅಭಿನಂದನೆಯನ್ನು ಸನ್ಮಾನವನ್ನು ಸ್ವೀಕರಿಸಿದಂಥ ನಮ್ಮೆಲ್ಲರ ಹೆಮ್ಮೆ ಅಭಿಮಾನಿಗಳಾದ ಸರಸ್ವತಿ ಪುತ್ರರೇ ಎನಿಸಿರುವಂಥ ನಾಡೋಜ ಡಾಕ್ಟರ್ SL ಭೈರಪ್ಪನವರಿಗೆ ಈ ಸಮಾರಂಭದ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಅನಂತ ಅನಂತ ವಂದನೆಗಳನ್ನು ಸಲ್ಲಿಸುತ್ತೇನೆ. ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಮಿಸಿ ಮೌಲ್ಯಯುತ ಮಾತುಗಳನ್ನಾಡಿ BVV ಸಂಘದ BVVS ಸಮಾಚಾರದ SL ಭೈರಪ್ಪನವರ ವಿಶೇಷಾಂಕವನ್ನು ಬಿಡುಗಡೆ ಮಾಡಿ ಈ ಸಮಾರಂಭಕ್ಕೆ ಶೋಭೆಯನ್ನು ತಂದಿರುವಂಥ ಮಾಜಿ ಸಚಿವರು ಹಾಗೂ ಮುಧೋಳದ ಶಾಸಕರಾಗಿರುವಂಥ ಮಾನ್ಯ ಶ್ರೀ ಗೋವಿಂದ್ ಎಂ ಕಾರಜೋಳ ಸಾಹೇಬ್ರವರಿಗೆ ನಿಮ್ಮೆಲ್ಲರ ಪರವಾಗಿ ಅನಂತ ಅನಂತ ವಂದನೆಗಳು. ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿ ಈ ಸಮಾರಂಭಕ್ಕೆ ಘನತೆ ಗೌರವವನ್ನು ತಂದುಕೊಂಡಂಥ BVV ಸಂಘದ ಕಾರ್ಯಾಧ್ಯಕ್ಷರಾಗಿರುವ ಮಾನ್ಯ ಶ್ರೀ ವೀರಣ್ಣ ಚರಂತಿಮಠ ಅವರಿಗೆ ತಮ್ಮೆಲ್ಲರ ಪರವಾಗಿ ಅನಂತ ಅನಂತ ವಂದನೆಗಳು. ಸಮಾರಂಭದಲ್ಲಿ ಉಪಸ್ಥಿತರಿದ್ದು ಸಮಾರಂಭಕ್ಕೆ ಶೋಭೆಯನ್ನು ತಂದಿರುವಂಥ BVV ಸಂಘದ ಗೌರವ ಕಾರ್ಯದರ್ಶಿಗಳಾಗಿರುವ ಮಾನ್ಯ ಶ್ರೀ ಮಹೇಶ್ ಎನ್ ಅತನಿ ಅವರಿಗೆ ಅನಂತ ಅನಂತ ವಂದನೆಗಳು. ನಮ್ಮ ಎಲ್ಲ ಕಾರ್ಯಕ್ರಮ ಚಾಲನೆ ಶಕ್ತಿಯಾಗಿರುವಂಥ ಮತ್ತು BVV ಸಂಘದ ಪದವಿ ಕಾಲೇಜುಗಳ ಆಡಳಿತ ಮಂಡಳಿಯ ಕಾರ್ಯಾಧ್ಯಕ್ಷರಾಗಿರುವ ಮಾನ್ಯ ಅಶೋಕ್ ಎಂ ಸಜ್ಜನ್ ಸರ್ ಅವರಿಗೆ ನಮ್ಮೆಲ್ಲರ ಅನಂತ ಅನಂತ ವಂದನೆಗಳು. ಮಹಾವಿದ್ಯಾಲಯದ ಪ್ರಾಚಾರ್ಯರಾಗಿರುವ ಡಾಕ್ಟರ್ ವಿಜಯಕುಮಾರ್ ಕಟ್ಟಿಗೆಹಳ್ಳಿ ಮಠ ಅವರಿಗೆ ತಮ್ಮೆಲ್ಲರ ಪರವಾಗಿ ಸಮಾರಂಭದ ಪರವಾಗಿ ಅನಂತ ಅನಂತ ವಂದನೆಗಳು. ಈ ಸಮಾರಂಭದಲ್ಲಿ ಅನೇಕ ಜನ ಗಣ್ಯರು ಭಾಗವಹಿಸಿದ್ದಾರೆ ಮತ್ತು ತೋಟಗಾರಿಕೆ ವಿಜ್ಞಾನ ವಿಶ್ವವಿದ್ಯಾಲಯ ಕುಲಪತಿಯಾದ ಡಾಕ್ಟರ್ DL ಮಹೇಶ್ವರಪ್ಪನವರಿಗೆ ಹಾಗೂ ಎಲ್ಲ ಸಿಬ್ಬಂದಿಯವರಿಗೆ ಅನಂತ ಅನಂತ ವಂದನೆಗಳು. ವಿಧಾನ ಪರಿಷತ್ತಿನ ಮಾಜಿ ಸದಸ್ಯರಾಗಿರುವಂಥ ಮಾನ್ಯ ಶ್ರೀ ನಾರಾಯಣ ಸಾಹೇಬ್ ಭಾಂಡಿಗೆ ಸರ್ ಅವರಿಗೆ ಅನಂತ ಅನಂತ ವಂದನೆಗಳು. ಜಿಲ್ಲಾ ಪಂಚಾಯತ್ ಕಾರ್ಯದರ್ಶಿಯಾಗಿರುವ ಶ್ರೀ ವಿಕಾಸ್ ಸುರಾಳ್ಕರ್ ಅವರಿಗೆ ಅನಂತ ಅಭಿನಂದನೆಗಳು. ಈ ಸಮಾರಂಭವನ್ನು ಮನೆ ಮನಕ್ಕೆ ಮುಟ್ಟಿಸಿರುವಂಥ ಸುದ್ದಿ ಮಾಧ್ಯಮದ ಬಂಧುಗಳಿಗೆ ಈ ಸಮಾರಂಭದ ಪರವಾಗಿ ಅನಂತ ಅನಂತ ವಂದನೆಗಳು. BVV ಸಂಘದ ಎಲ್ಲ ಗೌರವಾನ್ವಿತ ಸದಸ್ಯರಿಗೆ, ವಿವಿಧ ಆಡಳಿತ ಮಂಡಳಿಯ ಕಾರ್ಯಾಧ್ಯಕ್ಷರಿಗೆ ಮತ್ತು ಸದಸ್ಯರಿಗೆ, BVV ಸಂಘದ ಶಾಲೆ ಕಾಲೇಜು ಮಹಾವಿದ್ಯಾಲಯಗಳ ಪ್ರಾಚಾರ್ಯರಿಗೆ, ಪ್ರಾಧ್ಯಾಪಕರಿಗೆ, ಬೋಧಕೇತರ ಸಿಬ್ಬಂದಿಯವರಿಗೆ ಅನಂತ ಅನಂತ ವಂದನೆಗಳು. BVV ಸಂಘದ ಆಡಳಿತಾಧಿಕಾರಿಗಳಿಗೆ, HRD ನಿರ್ದೇಶಕರಿಗೆ, ವಿಸ್ತರಣಾಧಿಕಾರಿಗಳಿಗೆ, ಮುಖ್ಯ ಸಲಹೆಗಾರರಿಗೆ, ಉನ್ನತ ಶಿಕ್ಷಣ ಸಂಯೋಜಕರಿಗೆ ಅನಂತ ಅನಂತ ವಂದನೆಗಳು. ನಮ್ಮ ಆಹ್ವಾನವನ್ನು ಮನ್ನಿಸಿ ಸಮಾರಂಭದಲ್ಲಿ ಭಾಗವಹಿಸಿದ ಬೇರೆ ಬೇರೆ ಊರುಗಳಿಂದ ಬಂದಿರುವ ಸಾಹಿತ್ಯಾಸಕ್ತರಿಗೆ, ಸಂಗೀತಾಸಕ್ತರಿಗೆ,
ಚಿಂತಕರಿಗೆ, ವಿಮರ್ಶಕರಿಗೆ ಅನಂತ ವಂದನೆಗಳು. ನಗರದ ಗಣ್ಯರಿಗೆ, ವಿಶೇಷ ಆಹ್ವಾನಿತರಿಗೆ, ಅಕ್ಕನ ಬಳಗದ ತಾಯಂದರಿಗೆ, SL ಭೈರಪ್ಪನವರ ಅಭಿಮಾನಿಗಳಿಗೆ, ಎಲ್ಲ ಥರದ ನೆರವು ನೀಡಿದ ಕನ್ನಡದ ಓದುಗರಿಗೆ, ಕನ್ನಡದ ಅಭಿಮಾನಿಗಳಿಗೆ ಅನಂತ ಅನಂತ ವಂದನೆಗಳು. BTDಯ ಮಾಜಿ ಅಧ್ಯಕ್ಷರಾಗಿರುವ GN ಪಾಟೀಲ್ ಸರ್ ಅವರಿಗೆ ಮತ್ತು BVV ಸಂಘದ ವಿವಿಧ ಶಾಲೆ, ಕಾಲೇಜು, ಮಹಾವಿದ್ಯಾಲಯಗಳ ಎಲ್ಲ ವಿದ್ಯಾರ್ಥಿನಿಯರಿಗೆ, ಬಸವೇಶ್ವರ ಕಲಾ ಮಹಾವಿದ್ಯಾಲಯದ ಎಲ್ಲ ಬೋಧಕೇತರ ಸಿಬ್ಬಂದಿಯವರಿಗೆ, ವಿದ್ಯಾರ್ಥಿನಿಯರಿಗೆ, ಸಾಹಿತ್ಯಾಸಕ್ತರಿಗೆ ಭೈರಪ್ಪನವರ ಕಾದಂಬರಿಗಳನ್ನು ಹುಬ್ಬಳ್ಳಿಯಿಂದ ಬಾಗಲಕೋಟೆಗೆ ತಂದು ಭೈರಪ್ಪನವರ ಪುಸ್ತಕ ಪ್ರದರ್ಶನ ಮತ್ತು ಮಾರಾಟದ ವ್ಯವಸ್ಥೆ ಮಾಡಿರುವಂಥ ಹುಬ್ಬಳ್ಳಿ ಬೆಂಗಳೂರಿನ ಸಾಹಿತ್ಯ ಭಂಡಾರದ ಶ್ರೀ ಸುಬ್ರಹ್ಮಣ್ಯಂ ಅವರಿಗೆ, 2 ದಿನಗಳವರೆಗೆ ಸಾಹಿತ್ಯ ವಿಚಾರ ಸಂಕಿರಣದಲ್ಲಿ ಭಾಗವಹಿಸಿರುವ ಎಲ್ಲ ವಿದ್ವಾಂಸರಿಗೆ, ಗೋಷ್ಠಿಯ ವಿದ್ವಾಂಸರಿಗೆ ಮತ್ತು ಸಂವಾದದಲ್ಲಿ ಭಾಗವಹಿಸುವಂಥ ಎಲ್ಲ ಗಣ್ಯಮಾನ್ಯರಿಗೆ ಮತ್ತು ಈ ಸಮಾರಂಭದಲ್ಲಿ ಉಪಸ್ಥಿತರಿದ್ದು 2 ದಿನಗಳವರೆಗೆ ಉಪಸ್ಥಿತರಿದ್ದು ಸಮಾರಂಭಕ್ಕೆ ಶೋಭೆ ತಂದಂಥ ಎಲ್ಲ ಗಣ್ಯರಿಗೆ, ಅಭಿಮಾನಿಗಳಿಗೆ, ಸಾಹಿತ್ಯ ಆಸಕ್ತರಿಗೆ, ಸಂಗೀತ ಆಸಕ್ತರಿಗೆ, ಚಿಂತಕರಿಗೆ, ವಿಮರ್ಶಕರಿಗೆ ಮತ್ತೊಮ್ಮೆ ವಂದನೆ, ಅಭಿನಂದನೆ, ನಮಸ್ಕಾರ.